ಸೊ ದಯವಿಟ್ಟು ಈ ಸತಿ ನಾ ಬಿಗ್ ಬಾಸ್ಗೆ ನನ್ನ ಕರ್ಕೊಳ್ಳಿ ಅಂತ ಹೇಳ್ತೀನಿ. ಅಣ್ಣ ನೀ ಬಿಗ್ ಬಾಸ್ಗೆ ಹೋದ್ರೆ ನೆಕ್ಸ್ಟ್ CM ಆಗೋರು ಯಾರಣ್ಣ? ನೆಕ್ಸ್ಟ್ CM ಆಗ್ಬೋದು ಅಂತ ಹೇಳಿದ್ರು. ನೆಕ್ಸ್ಟ್ CM ಆಗಿ ಕೆಲಸ ಇರ್ಲಾರ್ದವ್ರಿಗೆ ಕೆಲಸ ಕೊಡ್ಸೋರು ಯಾರಣ್ಣ? ನಾನ್ CM ಆದ್ರೆ ಏನ್ ಮಾಡೋಣ ಅನ್ಕೊಂಡಿದೀನಿ ಗೊತ್ತಾ? ನಮ್ಮ ಕನ್ನಡಿಗರಿಗೆ ಕೆಲಸ ಇಲ್ಲ, ಪ್ರತಿಯೊಂದು ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡ್ತೀನಿ. ಹೆಂಗದ ನೋಡ ಹಂಗ ಸುಡ್ಗಾಡಿಗೆ ಎದ್ ಬರಿತೇನೆ ಕರೆಪ್ಪ ಮಸೂಡಿ ನೋಡಿರ್ಯಾ ಇವಂದು. ಇದೆಲ್ಲ ಬಿಡಣ, ನೀ ಬಿಗ್ ಬಾಸ್ಗೆ ಹೋಗಿ ಏನ್ ಮಾಡ್ತಿ ಹೇಳೋಣ ನೋಡುನು. ಸೊ ಬಿಗ್ ಬಾಸ್ಗೆ ನಾನೇನಕ್ಕೆ ಹೋಗ್ಬೇಕಂದ್ರೆ ನನ್ನ ಒಂದು ಏನ್ ನಾನು ಅದು ಅದು ಅಲ್ಲ, ಒಂದು ಕರೆಕ್ಟ್ ರೀಸನ್ ಹೇಳಕ್ಕೆ ಒಂದು ರೀಸನ್ ಇಲ್ಲ. ಇಲ್ಲೇ ಅದು ಇದು ಅನ್ನಕತ್ತಿ. ಅಲ್ಲಿ ಹೋಗಿ ಏನು ಕೆನಸ್ಕಿರಿತಿ ಅಲ್ಲಿ ಇನ್ನೊಂದ್ಸಲ ತಲೆಗಿಲ್ಲ ಹಾಕಿಯ. ಎಷ್ಟೋ ಜನ ಇದ್ದಾರೆ. ಸೊ ಅವ್ರಿಗೂ ಬಿಗ್ ಬಾಸ್ಗೆ ಹೋಗ್ಬೇಕಂತ ತುಂಬಾ ಜನಕ್ಕೆ ಆಸೆ ಇದೆ. ಆದ್ರೆ ನನಗೆ ದೊಡ್ಡ ಕನಸು ಬಿಗ್ ಬಾಸ್ ಅನ್ನೋದು. ಹೌದೇನಾ, ನೀ ಹೇಳೋದೆಲ್ಲ ಕರೆನ, ಎಲ್ಲರಿಗೂ ಒಂದು ಕನಸು ಇರ್ತೈತಿ. ಬಟ್ ನೀ ಬಿಗ್ ಬಾಸ್ಗೆ ಹೋದೆ ಅಂದ್ರೆ ಅದನ್ನ ನೋಡೋರು ಕೆಟ್ಟ ಕನಸಾಗಿಬಿಡ್ತಾನ. ಒಟ್ಟ ಹೋಗಕ್ಕೆ ಹೋಗೋಣ. ನೀ ಬರ್ತೀರೇನಪ್ಪ ನೀವು? ನಂದು ಕನಸಲ್ಲ, ಅದು ನನ್ನ ಡ್ರೀಮ್ ಬಿಗ್ ಬಾಸು. ಸೊ ಏನಣ್ಣ, ಕನಸು ಡ್ರೀಮ್ ಎರಡು ಬೇರೆ ಬೇರೆನ ಇವ? ಅಯ್ಯೋ, ನಮ್ಮ ಶಾಲೆಗೆ ಇವೆರಡು ಒಂದಾದ ಕಲಿಸ್ಬಿಟ್ಟಾರಲ್ಲ ಗೈಸ್. ಅದಕ್ಕೆ ಹೇಳಿದ್ರಿ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿ. ಅಣ್ಣ, ಬಿಗ್ ಬಾಸಿಗೆ ಹೋಗ್ಬೇಕಂದ್ರೆ ಒಂದು ಇರ್ಬೇಕು, ಅದು ನಿನ್ನ ಕಡೆ ಇಲ್ಲ, ಟ್ಯಾಲೆಂಟ್.